ನಮಸ್ಕಾರ. ಭಾರತದ ಇತಿಹಾಸ ಅಂದ ತಕ್ಷಣ ನೆನಪಾಗುವ ಪ್ರಮುಖ ರಾಜವಂಶಗಳಲ್ಲಿ ಒಂದು ಮೊಘಲ್ ಸಾಮ್ರಾಜ್ಯ ಅಲ್ವಾ? ಆದ್ರೆ ಇಷ್ಟು ದೊಡ್ಡ, ಇಷ್ಟು ಪ್ರಸಿದ್ಧ ಸಾಮ್ರಾಜ್ಯದ ಆರಂಭ ಹೇಗಿತ್ತು? ಬನ್ನಿ, ಅದರ ಅಡಿಪಾಯ ಹಾಕಿದ ಮೊದಲ 3 ತಲೆಮಾರುಗಳ ರೋಚಕ ಕಥೆಯನ್ನ ಒಟ್ಟಿಗೆ ನೋಡೋಣ. ಮೊಘಲರು ಅಂದುಕೂಡ್ಲೇ ನಮ್ಮೆಲ್ಲರ ಕಣ್ಮುಂದೆ ಬರೋದೇ ಅಮೃತಶಿಲೆಯಲ್ಲಿ ಅರಳಿದ ಈ ಅದ್ಭುತ ತಾಜ್‌ಮಹಲ್. ಇದು ಬರೀ ಒಂದು ಪ್ರೀತಿಯ ಸಂಕೇತ ಅಷ್ಟೇ ಅಲ್ಲ, ಇದು ಮೊಘಲರ ಕಲೆ, ಅವರ ಸಂಪತ್ತು, ಅವರ ವಾಸ್ತುಶಿಲ್ಪದ ವೈಭವಕ್ಕೆ ಒಂದು ದೊಡ್ಡ ಸಾಕ್ಷಿ. ಆದ್ರೆ ಈ ವೈಭವದ ಹಿಂದಿನ ಕಥೆಯೇನು? ಹಾಗಾದ್ರೆ ಇಂಥ ಒಂದು ಅದ್ಭುತವನ್ನ ಕಟ್ಟಿದ ಸಾಮ್ರಾಜ್ಯದ ಶುರು ಹೇಗಾದಿತ್ತು? ಅದರ ಬೇರುಗಳೆಲ್ಲಿದ್ದು? ಈ ಪ್ರಶ್ನೆಗಳೇ ನಮ್ಮನ್ನ ಇತಿಹಾಸದ ಒಂದು ಇಂಟ್ರೆಸ್ಟಿಂಗ್ ಪಯಣಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಈ ಕಥೆ ಶುರುವಾಗೋದೇ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಿಂದ. ಅವನ ಹೆಸರು ಬಾಬರ್. ಮಧ್ಯ ಏಷ್ಯಾದಿಂದ ಬಂದ ಈ ಯೋಧ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿದ. ಮೊದಲು ಈ ಮುಘಲ್ ಅನ್ನೋ ಹೆಸರೇ ತುಂಬಾ ಕುತೂಹಲಕಾರಿ. ಇದು ಬಂದಿರೋದು ಮಂಗೋಲ್ ಅನ್ನೋ ಪದದಿಂದ. ಹೌದು, ಬಾಬರ್ ಆ ಪ್ರಸಿದ್ಧ ಮಂಗೋಲ್ ಯೋಧರ ವಂಶದವನು. ಅಂದ್ರೆ ಹೋರಾಟ ಅನ್ನೋದು ಅವನ ರಕ್ತದಲ್ಲೇ ಬಂದಿತ್ತು ಅಂತ ಹೇಳ್ಬಹುದು. ಆದ್ರೆ ಬಾಬರ್ ಭಾರತಕ್ಕೆ ಬಂದು ಸಾಮ್ರಾಜ್ಯ ಕಟ್ಟಿದ ಹಾದಿ ಏನೂ ಸುಲಭವಾಗಿರ್ಲಿಲ್ಲ. ಅವನು ಶುರು ಮಾಡಿದ್ದು ಅಫ್ಘಾನಿಸ್ತಾನದ ಕಾಬೂಲ್ ಅನ್ನೋ ಒಂದು ಸಣ್ಣ ಪ್ರದೇಶದ ರಾಜನಾಗಿ. ಆದ್ರೆ ಅವನು ಕಣ್ಣು ಮಾತ್ರ ಭಾರತದ ಮೇಲೆತ್ತು. ಯಾಕಂದ್ರೆ ಆ ಸಮಯದಲ್ಲಿ ದೆಹಲಿ ಸುಲ್ತಾನರು ತಮ್ಮಲ್ಲೇ ಜಗಳವಾಡಿ ತುಂಬಾ ದುರ್ಬಲರಾಗಿದ್ರು. ಇದನ್ನೇ ಸರಿಯಾದ ಅವಕಾಶ ಅಂತಿಳ್ಕೊಂಡ ಬಾಬರ್ ತನ್ನ ಶಕ್ತಿಯುತ ಸೇನೆ, ಅದರಲ್ಲೂ ಮುಖ್ಯವಾಗಿ ಫಿರಂಗಿಗಳನ್ನ ಬಳಸಿ ದೆಹಲಿ ಮತ್ತು ಆಗ್ರಾವನ್ನ ಗೆದ್ಬಿಟ್ಟ. ಹೀಗೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿ ಅಡಿಕಾಯ ಹಾಕಿದ. ಆದ್ರೆ ನೋಡಿ, ಎಲ್ಲವೂ ಅಂದುಕೊಂಡಂತೆ ಆಗ್ಲಿಲ್ಲ. ಭಾರತದಲ್ಲಿ ತನ್ನ ಕನಸಿನ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಕೆಲವೇ ವರ್ಷಗಳಲ್ಲಿ ಬಾಬರ್ ತೀರಿಕೊಂಡ. ಆಗ ಒಂದು ಪ್ರಶ್ನೆ ಸಹಜವಾಗಿಯೇ ಹುಟ್ಟಿಕೊಂಡಿತು. ಅವನು ಹಾಕಿದ ಅಡಿಪಾಯ ಗಟ್ಟಿಯಾಗಿತ್ತಾ, ಅಥವಾ ಅವನ ಸಾವಿನ ಜೊತೆಗೆ ಈ ಹೊಸ ಸಾಮ್ರಾಜ್ಯವೂ ಮುಗಿದು ಹೋಗುತ್ತಾ? ಬಾಬರ್ ನಂತರ ಅಧಿಕಾರಕ್ಕೆ ಬಂದಿದ್ದು ಅವನ ಮಗ ಹುಮಾಯೂನ್. ತಂದೆ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವನ್ನ ಕಾಪಾಡೋ ದೊಡ್ಡ ಜವಾಬ್ದಾರಿ ಅವನ ಹೆಗಲ್ಮೇಲಿತ್ತು. ಆದ್ರೆ ಅವನ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ. ಸವಾಲುಗಳು ಕಾಯ್ತಿದ್ವು. ಕೊನೆಗೂ ಆಗಬಾರದ್ದೂ ಆಗಿ ಹೋಯಿತು. ಹುಮಾಯೂನಿಗೆ ತನ್ನ ತಂದೆ ಕಟ್ಟಿದ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳೋಕೆ ಆಗಲಿಲ್ಲ. ಶೇರ್ ಶಾ ಸೂರಿ ಅನ್ನೋ ಒಬ್ಬ ಪ್ರಬಲ ಅಫ್ಘಾನ್ ನಾಯಕನ ಮುಂದೆ ಸೋತ್ಹೋದ. ಅಷ್ಟೇ ಅಲ್ಲ, ತನ್ನದೇ ರಾಜ್ಯದಿಂದ ಓಡಿ ಹೋಗ್ಬೇಕಾದ ಪರಿಸ್ಥಿತಿ ಬಂತು. 15 ವರ್ಷ ಯೋಚನೆ ಮಾಡಿ, ಅಷ್ಟು ಸುದೀರ್ಘ ಕಾಲ ಹುಮಾಯೂನ್ ಪರ್ಷಿಯಾದಲ್ಲಿ ವನವಾಸದಲ್ಲಿದ್ದ. ರಾಜ್ಯ ಕಳೆದುಕೊಂಡಿದ್ದ, ಅಧಿಕಾರ ಹೋಗಿತ್ತು. ಆದ್ರೆ ತನ್ನ ರಾಜ್ಯವನ್ನ ಮತ್ತೆ ವಾಪಸ್ ಪಡಿಲೇಬೇಕು ಅನ್ನೋ ಛಲ ಮಾತ್ರ ಅವನ ಮನಸ್ಸಲ್ಲಿ ಇನ್ನೂ ಜೀವಂತವಾಗಿತ್ತು. ಕೊನೆಗೂ ಅವನ ಹೋರಾಟಕ್ಕೆ ಫಲ ಸಿಕ್ತು. ಅವನು ಮತ್ತೆ ಭಾರತಕ್ಕೆ ಬಂದು ದೆಹಲಿಯನ್ನ ವಶಪಡಿಸ್ಕೊಂಡ. ಆದ್ರೆ ವಿಧಿ ಅವನ ಪರವಾಗಿರ್ಲಿಲ್ಲ ಅನ್ಸುತ್ತೆ. ಆ ಗೆಲುವಿನ ಸಂಭ್ರಮ ಜಾಸ್ತಿ ದಿನ ಉಳಿಲಿಲ್ಲ. ಸಿಂಹಾಸನ ಏರಿದ ಕೆಲವೇ ದಿನಗಳಲ್ಲಿ ಒಂದು ಅಪಘಾತದಲ್ಲಿ ಮರಣ ಹೊಂದಿದ. ಈಗ ಕಥೆಯ 3ನೇ ಮತ್ತು ಬಹುಶಃ ಅತಿ ಮುಖ್ಯ ಪಾತ್ರದ ಎಂಟ್ರಿಯಾಗತ್ತೆ. ಅವನೇ ಅಕ್ಬರ್. ಅವನ ತಾತ ಸಾಮ್ರಾಜ್ಯವನ್ನ ಸ್ಥಾಪಿಸಿದ, ಅವನ ತಂದೆ ಅದನ್ನ ಕಳ್ಕೊಂಡು ಮತ್ತೆ ಪಡೆದ. ಆದರೆ ಆ ಸಾಮ್ರಾಜ್ಯವನ್ನ ನಿಜವಾದ ಅರ್ಥದಲ್ಲಿ ಒಂದು ಬಲಿಷ್ಠ ಶಕ್ತಿಯಾಗಿ ಕಟ್ಟಿದ್ದು ಮಾತ್ರ ಅಕ್ಬರ್. ಅಕ್ಬರ್ನ ಗುರಿ ತುಂಬಾ ದೊಡ್ಡದಿತ್ತು. ಒಂದು ವಿಶಾಲವಾದ ಸಾಮ್ರಾಜ್ಯ ಕಟ್ಟಬೇಕು ಅಂತ. ಆದ್ರೆ ಅವನ ದಾರಿ ಬೇರೆ ಇತ್ತು. ಬರೀ ಯುದ್ಧ ಮಾಡಿ ಕತ್ತಿ ಬಲದಿಂದ ರಾಜ್ಯ ಗೆಲ್ಲೋದಲ್ಲ, ಬದಲಿಗೆ ಜನರ ಮನಸ್ಸನ್ನ ಗೆದ್ದು ಸಾಮ್ರಾಜ್ಯ ಕಟ್ಟಬೇಕು ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಆ ಕಾಲದ ಅತಿದೊಡ್ಡ ಶಕ್ತಿಯಾಗಿದ್ದ ರಜಪೂತ್ರ ಜೊತೆ ದ್ವೇಷ ಸಾಧಿಸಲಿಲ್ಲ. ಬದಲಿಗೆ ಅವರ ಜೊತೆ ಮೈತ್ರಿ ಮಾಡ್ಕೊಂಡು ಶತ್ರುಗಳನ್ನೇ ಮಿತ್ರರನ್ನಾಗಿಸ್ಕೊಳ್ಳೋ ಜಾಣ್ಮೆ ತೋರ್ಸಿದ್. ಆದ್ರೆ ಎಲ್ಲರೂ ಅಕ್ಬರ್ನ ಸ್ನೇಹಹಸ್ತವನ್ನ ಒಪ್ಪುಕೊಳ್ಳಿಲ್ಲ. ಇದಕ್ಕೆ ದೊಡ್ಡ ಉದಾಹರಣೆ ಅಂದ್ರೆ ಮೇವಾಡದ ರಾಣಾ ಪ್ರತಾಪ ಸಿಂಹ. ಅವರು ಅಕ್ಬರ್ನ ಸಾರ್ವಭೌಮತ್ವವನ್ನ ಒಪ್ಪುಕೊಳ್ಳೋಕೆ ತಯಾರಿರ್ಲಿಲ್ಲ. ಇದರ ಪರಿಣಾಮವೇ ಇತಿಹಾಸದಲ್ಲಿ ಇವತ್ತಿಗೂ ನೆನಪಿಸಿಕೊಳ್ಳುವ ಪ್ರಸಿದ್ಧ ಹಳದಿಘಾಟ್ ಯುದ್ಧ. ರಾಣಾ ಪ್ರತಾಪರ ಜೊತೆಗಿದ ಸಂಘರ್ಷ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಕ್ಬರ್ನ ವಿಜಯ ಯಾತ್ರೆ ನಿಲ್ಲೇ ಇಲ್ಲ. ಗುಜರಾತ್, ಬಂಗಾಳ, ಕಾಶ್ಮೀರ, ಕಾಬೂಲ್ ಹೀಗೆ ಒಂದಾದ ಮೇಲೊಂದ್ರಂತೆ ಪ್ರದೇಶಗಳನ್ನ ಗೆಲ್ಲುತ್ತಾ ಒಂದು ನಿಜವಾದ ಅರ್ಥದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿದ. ನೋಡಿ, ಯುದ್ಧ ಗೆಲ್ಲೋದು ಒಂದು ಕಲೆ ಆದ್ರೆ, ಗೆದ್ದ ಸಾಮ್ರಾಜ್ಯವನ್ನ ಚೆನ್ನಾಗಿ ಆಳೋದಿದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಕಲೆ. ಅಕ್ಬರ್ ಈ ಎರಡೂ ಕಲೆಗಳಲ್ಲೂ ನಿಸ್ಸೀಮನಾಗಿದ್ದ. ಅವನು ಕೇವಲ ಒಬ್ಬ ಯೋಧನಾಗಿ ಉಳಿಯಲಿಲ್ಲ, ಬದಲಿಗೆ ಒಬ್ಬ ಶ್ರೇಷ್ಠ ಆಡಳಿತಗಾರನಾದ. ಅವನ ಪ್ರಕಾರ ಸಾಮ್ರಾಜ್ಯದ ನಿಜವಾದ ಶಕ್ತಿ ಇರೋದು ಜನರ ವಿಶ್ವಾಸದಲ್ಲಿ. ಬಹುಶಃ ಇದೇ ಅವನ ಯಶಸ್ಸಿನ ಸೀಕ್ರೆಟ್ ಆಗಿತ್ತು.
ಅವನ ಆಡಳಿತ ಹೇಗಿತ್ತು ಅಂತ ನೋಡೋದಾದ್ರೆ ಕೆಲವು ಉದಾಹರಣೆಗಳನ್ನ ನೋಡೋಣ. ತನ್ನ ಆಸ್ಥಾನದಲ್ಲಿ ಹಿಂದೂಗಳಿಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಟ್ಟ. ಹಿಂದೂಗಳ ಮೇಲೆ ಮಾತ್ರ ಹಾಕಲಾಗ್ತಿದ್ದ ಜಿಜಿಯಾ ತೆರಿಗೆಯನ್ನ ತೆಗೆದುಹಾಕಿದ. ಅಷ್ಟೇ ಅಲ್ಲ, ತೀರ್ಥಯಾತ್ರೆಗಳ ಮೇಲಿನ ತೆರಿಗೆನೂ ರದ್ದು ಮಾಡಿದ. ಇನ್ನು ಸಮಾಜ ಸುಧಾರಣೆ ಕಡೆ ಬಂದ್ರೆ ಗೋಹತ್ಯೆ ಮತ್ತು ಸತಿ ಪದ್ಧತಿಯಂತಹ ಪದ್ಧತಿಗಳನ್ನ ನಿಷೇಧಿಸಿದ, ಬಾಲ್ಯ ವಿವಾಹವನ್ನು ವಿರೋಧಿಸಿದ. ಈ ಎಲ್ಲ ಕೆಲ್ಸಗಳಿಂದ ಅವನು ಕೇವಲ ಒಬ್ಬ ರಾಜನಾಗಿ ಉಳಿಯದೆ ಜನನ ಮನಸ್ಸು ಗೆದ್ದ ನಾಯಕನಾದ. ಅವನ ಧಾರ್ಮಿಕ ನೀತಿಯಂತೂ ಆ ಕಾಲಕ್ಕೆ ನಿಜಕ್ಕೂ ಒಂದು ಕ್ರಾಂತಿಯಾಗಿತ್ತು. ಅವನು ಎಲ್ಲಾ ಧರ್ಮಗಳ ಬಗ್ಗೆ ಸಹಿಷ್ಣುತೆ ಹೊಂದಿದ್ದ. ಅದಕ್ಕಾಗಿಯೇ ಅವನು ಇಬಾದತ್ ಖಾನಾ ಅಂತ ಒಂದು ಜಾಗವನ್ನೇ ಕಟ್ಟಿಸಿದ್ದ. ಇಲ್ಲಿ ಹಿಂದೂ, ಜೈನ, ಬೌದ್ಧ, ಪಾರ್ಸಿ, ಕ್ರಿಶ್ಚಿಯನ್ ಹೀಗೆ ಎಲ್ಲಾ ಧರ್ಮದ ಗುರುಗಳನ್ನ ಕರೆಸಿ ಚರ್ಚೆ ಮಾಡ್ತಿದ್ದ. ಈ ಎಲ್ಲಾ ಧರ್ಮಗಳ ಒಳ್ಳೆಯ ಅಂಶಗಳನ್ನ ಸೇರ್ಸಿ ದಿನ್-ಎ-ಇಲಾಹಿ ಅನ್ನೋ ಒಂದು ಹೊಸ ಪಂಥವನ್ನೇ ಶುರು ಮಾಡ್ದ. ಹಾಗಾದ್ರೆ ಈ 3 ತಲೆಮಾರುಗಳ ಕಥೆಯಿಂದ ನಮ್ಗೆ ಏನ್ ಗೊತ್ತಾಗತ್ತೆ? ಒಬ್ಬನು ಸಾಮ್ರಾಜ್ಯವನ್ನ ಸ್ಥಾಪಿಸಿದ, ಇನ್ನೊಬ್ಬ ಅದನ್ನ ಕಳೆದುಕೊಂಡು ಮತ್ತೆ ಪಡೆದ, ಮತ್ತೊಬ್ಬ ಅದನ್ನ ಒಂದು ಬೃಹತ್ ಶಕ್ತಿಯಾಗಿ ಕಟ್ಟಿದ. ಅಂದ್ರೆ ಒಬ್ಬ ಸ್ಥಾಪಕ, ಒಬ್ಬ ಹೋರಾಟಗಾರ ಮತ್ತು ಒಬ್ಬ ನಿರ್ಮಾಪಕ. ಈ 3 ಬೇರೆ ಬೇರೆ ಪಾತ್ರಗಳು ಸೇರಿ ಒಂದು ಸಾಮ್ರಾಜ್ಯ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದು ನಿಜಕ್ಕೂ ಅದ್ಭುತ ಅಲ್ವಾ? ಸರಳವಾಗಿ ಹೇಳೋದಾದ್ರೆ, ಬಾಬರ್ ಬಂದು ಅಡಿಪಾಯ ಹಾಕಿದ. ಅವನ ಮಗ ಹುಮಾಯೂನ್ ಎಷ್ಟೇ ಕಷ್ಟಗಳು ಬಂದ್ರೂ ಆ ಅಡಿಪಾಯ ಕುಸಿದು ಹೋಗದಂತೆ ಕಾಪಾಡ್ಕೊಂಡ. ಕೊನೆಗೆ ಬಂದ ಅಕ್ಬರ್ ಆ ಅಡಿಪಾಯದ ಮೇಲೆ ಒಂದು ಬೃಹತ್ ಸುಭದ್ರವಾದ ಸಾಮ್ರಾಜ್ಯದ ಕಟ್ಟಡವನ್ನೇ ನಿರ್ಮಿಸಿದ. ನೋಡಿ, ಪ್ರತಿಯೊಬ್ಬರ ಪಾತ್ರವೂ ಬೇರೆ ಬೇರೆ, ಆದ್ರೆ ಎಲ್ಲವೂ ಅಷ್ಟೇ ಮುಖ್ಯ. ಕೊನೆಯದಾಗಿ ಈ 3 ತಲೆಮಾರುಗಳ ಕತೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ಸಾಮ್ರಾಜ್ಯ ಶಾಶ್ವತವಾಗಿ ನಿಲ್ಬೇಕಾದ್ರೆ ಅದರ ನಿಜವಾದ ಅಡಿಪಾಯ ಯಾವುದು? ಬಾಬರನ ಹಾಗೆ ಕೇವಲ ಯುದ್ಧ ಗೆಲ್ಲೋದಾ? ಹುಮಾಯೂನನ ಹಾಗೆ ಕಷ್ಟದ ಕಾಲದಲ್ಲಿ ಹೋರಾಡೋ ಛಲವ? ಅಥವಾ ಅಕ್ಬರನ ಹಾಗೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಏಕತೆಯ? ಯೋಚ್ನೆ ಮಾಡಿ. ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ.